ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ಮುನಿರತ್ನ ಅವರು ಬಂಧನಾಗಿದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಆರ್ ನಗರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಸುಮಾ ಹನುಮಂತರಾಯಪ್ಪನವರು ಇದ್ದಾರೆ. ಮೇಡಮ್, ಒಬ್ಬ ಮಾಜಿ ಸಚಿವರು ಮತ್ತೆ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥವರ ವಿರುದ್ಧವಾಗಿ ಒಂದು ದೊಡ್ಡ ಆರೋಪ ಕೇಳಿ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಇಲ್ಲ, ನಾವು ಕೂಡ ಏನು ಗುತ್ತಿಗೆದಾರರಾಗಿರುವಂಥ ಚೆಲುವರಾಜ್ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಆಡಿಯೋಗಳನ್ನು ಬಿಡುಗಡೆ ಮಾಡಿದ್ರು. ಅವ್ರ ಮೇಲೆ ಆಗಿರುವಂಥ ದೌರ್ಜನ್ಯದ ಬಗ್ಗೆ ಪ್ರಸ್ತಾಪನೆ ಮಾಡಿ ಯಾವೆಲ್ಲ ರೀತಿಯಾದಂಥ ಒಂದು ದೌರ್ಜನ್ಯವನ್ನು ಅವ್ರ ಮೇಲೆ ಮಾಡಿದ್ದಾರೆ, ಲಂಚವನ್ನು ಬೇಡಿದ್ದಾರೆ, ಹಾಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ, ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನಿನ್ನೆ ಪೊಲೀಸ್ ಅವರು FIR ಫೈಲ್ ಆಗಿತ್ತು. ಕಂಪ್ಲೇಂಟ್ನ ತೆಗೆದುಕೊಂಡು FIR ಆದಮೇಲೆ ಶಾಸಕರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ನೀಡಬೇಕಾಗಿರುವಂಥ ಒಬ್ಬ ಜನಪ್ರತಿನಿಧಿ ಶಾಸಕರು ಈ ರೀತಿಯಾದಂಥ ಮಾತುಗಳನ್ನು, ಅಸಂವಿಧಾನಿಕವಾಗಿ ಮಾತುಗಳನ್ನು ಆಡಿ ಅದನ್ನು ಬಹುಶಃ ನಾವು ವಾಪಸ್ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಒಬ್ಬ ಹೆಣ್ಮಗಳಾಗಿ ನಾವು ಅದನ್ನು ಕೇಳಲಿಕ್ಕೂ ಸಾಧ್ಯ ಇಲ್ಲ, ವಾಪಸ್ ಅದನ್ನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ದುರದೃಷ್ಟ ಅಂತಲೇ ಅನಿಸ್ಬಹುದು. ಈ ರೀತಿಯಾದಂಥ ಜನಪ್ರತಿನಿಧಿ ಇವತ್ತಿದ್ದಾರೆ ಅಂತ. ಮೇಡಮ್, ದೂರು ಕೊಟ್ಟವರು 7-8 ವರ್ಷದಿಂದ ಅವ್ರ ಕಡೆ ಕೆಲಸ ಮಾಡ್ತಾ ಇದ್ರು. ಅವಾಗ ಬರೆದಂಥ ಆರೋಪ ಇದ್ದಕ್ಕಿದ್ದಂತೆ ಲೋಕಸಭೆ ಚುನಾವಣೆ ಆದ ಬಳಿಕ ವಿಧಾನಸಭೆ ಚುನಾವಣೆ ಆದ ಬಳಿಕ ಯಾಕೆ ಬಂತು ಅನ್ನುವಂಥ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಲ್ಲ, ಅದನ್ನು ನೀವು ಗುತ್ತಿಗೆದಾರರನ್ನ ಹೋಗಿ ಕೇಳಬೇಕು. ಅವ್ರಿಗೆ ಯಾವಾಗ ಅನ್ಯಾಯ ಆಗಿದೆ, ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವ್ರನ್ನ ಹೋಗಿ ಕೇಳಬೇಕು. ನಮಗೆ ಇವಾಗ ಯಾಕೆ ಬಂತು ಅಂತಂದರೆ ನಮಗಂತೂ ಗೊತ್ತಿಲ್ಲ. ಗುತ್ತಿಗೆದಾರರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ನ ತೆಗೆದುಕೊಂಡಿರೋ ಪೊಲೀಸರು ರೆಸ್ಪಾಂಡ್ ಮಾಡಿದ್ದಾರೆ ಅಷ್ಟೇ, ಆ್ಯಕ್ಷನನ್ನು ತೆಗೆದುಕೊಂಡಿದ್ದಾರೆ. ಮೇಡಮ್, ನೇರವಾಗಿ ನಿಮ್ಮ ಮೇಲೆ DK ಸುರೇಶ್ ಅವರ ಮೇಲೆ ಆರೋಪ ಮುನಿರತ್ನ ಅವರು ಮಾಡಿದ್ದಾರೆ. ಇದು ರಾಜಕೀಯ ಷಡ್ಯಂತರ, ಇದು ನನಗೆ ಮೊದಲೇ ಗೊತ್ತಿತ್ತು, ಈ ರೀತಿ ಆತಂಕ ಬರುತ್ತೆ ಅನ್ನುವಂಥ ಮಾತು. ಬಹುಶಃ ಅವ್ರಿಗೆ ಆತಂಕ ಇದ್ದಿದ್ದರೆ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಕೊಡಬೇಕಿತ್ತು. ಆದರೆ ಅವರು ಮಾತಾಡಿರೋ ಮಾತಿಗೆ ಅವರೇ ಹೊಣೆ ಆಗ್ತಾರೆ. ಯಾರೂ ಕೂಡ ಅವ್ರಿಗೆ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ. ನೀವು ಈ ರೀತಿ ಮಾತಾಡಿ ದಲಿತ ವಿರೋಧಿ ಹೇಳಿಕೆಗಳನ್ನು ನೀಡಿ ಅಥವಾ ಜಾತಿಯನ್ನು ನಿಂದಿಸಿ ಅಥವಾ ಜೀವ ಬೆದರಿಕೆ ಹಾಕಿ ಅಂತ ಹೇಳಿ ಯಾರೂ ಕೂಡ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಅವರೇನು ಕೃತ್ಯ ಎಸಗಿದ್ದಾರೆ ಅವರೇ ಜವಾಬ್ದಾರರಾಗ್ತಾರೆ. ಮೇಡಮ್, ಇದನ್ನು BJP ನಾಯಕರು ಸಮರ್ಥನೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಮಹಿಳಾ ಮಣಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಮಾತು. ಅಲ್ಲ, ಇಡೀ ಕರ್ನಾಟಕ ರಾಜ್ಯ ಇದನ್ನು ನೋಡ್ತಾ ಇದೆ. ಯಾವ ರೀತಿ BJPಯವರು ಆ ಶಾಸಕರ ಹೇಳಿಕೆಗಳನ್ನು ಸಮರ್ಥಿಸ್ಕೋತಾ ಇದ್ದಾರೆ ಅಂತ ಅಂದರೆ, ಹಾಗಾದರೆ BJPಯವರ ಹೇಳಿಕೆಗಳನ್ನು ಕೂಡ, ಅವರ ನಿಲುವು ಕೂಡ ಜಾತಿ ವಿರೋಧಿ ಇರಬಹುದು, ಮಹಿಳಾ ವಿರೋಧಿ ಇದೆ, ಹಾಗಾದರೆ ಒಕ್ಕಲಿಗ ವಿರೋಧಿನೂ ಕೂಡ ಇದೆ ಅನ್ನೋ ಒಂದು ಸಂದೇಶವನ್ನು BJP ಪಕ್ಷದವರೇ ನೀಡ್ತಾ ಇದ್ದಾರೆ. ಮೇಡಮ್, ನಿಮ್ಮ ಕೊನೆಯದಾಗಿ ನೀವು ಒಬ್ಬ ಮಹಿಳಾ ನಾಯಕಿಯಾಗಿ ಏನು ಹೋರಾಟ ಮಾಡ್ತೀರಾ? ಮುನಿರತ್ನ ಅವರಿಗೆ ಏನು ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಆಗ್ರಹ ಮಾಡ್ತೀರಾ? ನೋಡಿ, ಸಾಮಾನ್ಯ ನಾಗರಿಕರಿಗೆ ಈ ರೀತಿಯಾದಂಥ ಕೃತ್ಯ ಎಸಗದಂಥ ಸಂದರ್ಭದಲ್ಲಿ ಯಾವ ರೀತಿ ಶಿಕ್ಷೆಗಳಾಗುತ್ತೋ ಅದೇ ರೀತಿಯಾದಂಥ ಶಿಕ್ಷೆ ಶಾಸಕರಿಗೂ ಕೂಡ ಆಗಬೇಕು. ಅಧಿಕಾರ ಅವ್ರು ಮಾಡಿರೋ ಕೃತ್ಯದ ಒಂದು ಮಾಸ್ಕ್ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇದಿಷ್ಟು ಕುಸುಮಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಬಸವರಾಜ್, ರಾಜ್ ನ್ಯೂಸ್, ಬೆಂಗಳೂರು.